ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಡೆಲಿವರಿ ಹತ್ರ ಇದೆ ಅನ್ನುವಾಗ ಈ ವಿಷಯಗಳು ಬಂದು ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಮೇಯ್ನಾಗಿ ಒಂದು 5 ವಿಷಯಗಳನ್ನು ಫಾಲೋ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಬಂದು ಎಷ್ಟು ಯೂಸ್ಫುಲ್ ಆಗಿರುತ್ತೆ ಅಂತಂದರೆ ಅದು ಎಕ್ಸ್ಪೀರಿಯನ್ಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಮೇಯ್ನಾಗಿ ಬಂದು ನುಗ್ಗೆ ಸೊಪ್ಪು ಇನ್ನೊಂದು 1 ತಿಂಗಳಿದ ಡೆಲಿವರಿ ಅನ್ನೋವಾಗ್ಲಿಂದನೇ ಟ್ರೈ ಮಾಡ್ಬೋದು, ಇಲ್ಲ 7th 8th ಮಂತ್ಗಳಲ್ಲೂ ಸ್ಟಾರ್ಟ್ ಮಾಡ್ಬೋದು. ಬಟ್ ಈಗ ನಾನು ಮಾಡಲಿಲ್ಲ ಅನ್ನೋರು ಬಂದು ನೀವು 9th ಮಂತ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ನುಗ್ಗೆ ಸೊಪ್ಪಿನ ಪಲ್ಯ ಬಂದು ದಿನ ತಗೊಳ್ಳಿ, ಏನು ತೊಂದರೆ ಇಲ್ಲ. ದಿನ ಬಂದು ಒಂದು ಏನಂದ್ರೆ 1 ಕಪ್ ಅಷ್ಟು, 1 ಕಪ್ ಅಳತೆ ಅಷ್ಟು ನುಗ್ಗೆ ಸೊಪ್ಪು, ಬೆಂದಿರೋ ಪಲ್ಯ ಹೇಳ್ತಿರೋದು ನಾನು. ಒಂದಿಷ್ಟು ಸೊಪ್ಪು ಬೇಕಾಗುತ್ತೆ, ಬೆಂದಿರೋ ಪಲ್ಯಕ್ಕೆ ಒಂದಿಷ್ಟು ಆಗುತ್ತೆ ಅದು. ಸೊ ಅದನ್ನ ನೀವು ಪಲ್ಯ ರೂಪದಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಸಿಗುವಂಥ ಬೆನಿಫಿಟ್ ಹೆವಿ ಐರನ್ ಕಂಟೆಂಟು, ಕಾಪರ್, ಮೆಗ್ನೀಷಿಯಂ, ಈ ರೀತಿ ಅದರಲ್ಲಿ ಹೇರಳವಾದಂಥ ಪ್ರೋಟೀನ್, ಒಂದು ಏನಂದ್ರೆ ಫುಲ್ ಪ್ಯಾಕ್ಡ್ ಆಗಿರುವಂತಹ ಫುಡ್ ಅದು. ಸೊ ಅದನ್ನು ನೀವು ತಗೊಳ್ಳುವಾಗ ಖಂಡಿತವಾಗ್ಲೂ ನಿಮಗೆ ರಕ್ತದ ಒಂದು ಕೊರತೆ ಅನ್ನೋದೇ ಇರೋದಿಲ್ಲ. ಅಷ್ಟು ಚೆನ್ನಾಗಿ ನಿಮಗೆ ಹೆಲ್ತ್ ಬಂದು ಸುಧಾರಿಸುತ್ತೆ. ರಕ್ತ ಕಡಿಮೆ ಇರೋರಿಗೆ ರಕ್ತ ಬಂದು ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಸುಸ್ತು ಕಡಿಮೆ ಆಗುತ್ತೆ. ಮೊಣಕೈ ನೋವುಗಳು ಎಲ್ಲ ಕಮ್ಮಿ ಆಗುತ್ತೆ. ಸೊಂಟ ನೋವು, ಪೆಲ್ವಿಕ್ ಪೇಯ್ನು, ಕೆಲವರಿಗೆ ಪೆಲ್ವಿಕ್ ಬೋನ್ ಎಲ್ಲ ಪೇಯ್ನ್ ಬರುತ್ತೆ. ಸೊ ಡೆಲಿವರಿ ಇನ್ನೇನು ಹತ್ರ ಇದೆ ಅನ್ನೋವಾಗ, ಮಗು ಡೌನ್ ಬರ್ತಾ ಇರುವಾಗ ಪೆಲ್ವಿಕ್ ಬೋನ್ ಎಲ್ಲನೂ ಒಂದು ರೀತಿ ಸ್ಟ್ರೆಸ್ ಆಗುತ್ತೆ, ನೋವಾಗುತ್ತೆ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗುತ್ತೆ. ಮತ್ತೆ ಟಾಯ್ಲೆಟ್ ಹೋಗಿ ಬಂದು ಹೊರಗಡೆ ನಿಂತ್ಕೊಂಡು ನಡ್ಕೊಂಡ್ ಬರ್ತಿದ್ದಂಗೆ ಸೊಂಟದ ಒಂದು ನೋವು ಜಾಸ್ತಿ ಇರುತ್ತೆ. ಕಾಲುಗಳು ಬೆರಳುಗಳೆಲ್ಲ ಹಂಗೇನೆ ಹಿಡ್ದಂಗೆ ನೋವು ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ತರ ನುಗ್ಗೆ ಸೊಪ್ಪಿನ ಪಲ್ಯ ಈ ರೀತಿ ಎಲ್ಲ ಮಾಡ್ಕೊಂಡು ತಿನ್ನುವಾಗ ಖಂಡಿತವಾಗ್ಲೂ ಹೆಲ್ತ್ ಚೆನ್ನಾಗಿರುತ್ತೆ. ಕ್ಯಾಲ್ಸಿಯಂ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ನಿಮಗೆ ಕ್ಯಾಲ್ಸಿಯಂ ಕೂಡ ಇದೆ ಈ ಸೊಪ್ಪಲ್ಲಿ. ಸೊ ನುಗ್ಗೆ ಸೊಪ್ಪನ್ನ ಡೈಲಿ ತಗೊಳ್ಳಿ. ಇದರಿಂದ ಪ್ರಾಬ್ಲಮ್ಮು ಏನಾದರೂ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಏನೂ ಇಲ್ಲ, ಆರಾಮಾಗಿರುತ್ತೆ. ಮತ್ತೆ ನಿಮಗೆ ಫೈಬರ್ ಎಲ್ಲ ಸಿಗೋದ್ರಿಂದ ಕಾನ್ಸ್ಟಿಪೇಷನ್ ಎಲ್ಲಾನು ರಿಲೀವ್ ಆಗುತ್ತೆ. ಸೊ ಆರಾಮಾಗಿ ನುಗ್ಗೆ ಸೊಪ್ಪಿನ ಪಲ್ಯ ದಿನ ತಿಂತ ಬಂದ್ರೆ ಮತ್ತೆ ನಾರ್ಮಲ್ ಡೆಲಿವರಿಗೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದು ಪೆಲ್ವಿಕ್ ಬೋನ್ ಅನ್ನು ಸ್ಟ್ರಾಂಗ್ ಮಾಡುತ್ತೆ, ಕ್ಯಾಲ್ಸಿಯಂ ಕೊಡುತ್ತೆ, ಐರನ್ ಕಂಟೆಂಟ್ ಅನ್ನು ಜಾಸ್ತಿ ವೃದ್ಧಿ ಮಾಡುತ್ತೆ. ಒಂದು ರೀತಿ ಸ್ಟ್ರಾಂಗ್ ಎನರ್ಜಿಯನ್ನು ನಿಮಗೆ ಕೊಡೋದ್ರಿಂದ ಇದೊಂದು ರೀತಿ ನಿಮಗೆ ರಕ್ತ ಕಡಿಮೆ ಇರೋರಿಗೆ ರಕ್ತ ವೃದ್ಧಿ ಆಗುತ್ತೆ. ಜೊತೆಗೆ ಕ್ಯಾಲ್ಸಿಯಂ ಕಡಿಮೆ, ಮೊಣಕೈ ನೋವುಗಳು ಕಡಿಮೆ ಅನ್ನೋರಿಗೆ ಇದು ಬಂದು ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದನ್ನ ಮಿಸ್ ಮಾಡದೆ ನೀವು ತಗೊಳ್ಳೋದು ತುಂಬಾನೇ ಮುಖ್ಯ. ಆ್ಯಂಡ್ ನೆಕ್ಸ್ಟ್ ಬಂದು ಎರಡನೇ ಮೇನ್ ವಿಷಯ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಖರ್ಜೂರ, ಡೇಟ್ಸ್. ಡೈಲಿ ಬಂದು ಒಂದು 7ರಿಂದ 8 ಡೇಟ್ಸ್ಗಳನ್ನು ತಗೊಳ್ಳೋದು ತುಂಬಾನೇ ಮುಖ್ಯ. ಇದು ಯಾಕೆ ಅಂತಂದ್ರೆ ಡೇಟ್ಸ್ ನೀವು ದಿವಸಕ್ಕೆ ಒಂದು 7-8 ಡೇಟ್ಸ್ ತಿಂದ್ರು ಏನು ತಪ್ಪೇನಿಲ್ಲ 9th ಮಂತ್ಗಳಲ್ಲಿ. ಸೊ ಇದೇನಾಗುತ್ತೆ ಅಂದ್ರೆ ಐರನ್ ಕಂಟೆಂಟ್ ಅನ್ನ ಹೆಚ್ಚಿಗೆ ಬೂಸ್ಟ್ ಮಾಡಿ ನಿಮ್ಗೆ ಹೆಚ್ಚಾದಂತ ಆರೋಗ್ಯವನ್ನ ವೃದ್ಧಿ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಬಂದು ಸರ್ವಿಕ್ಸ್ ಅನ್ನ ಲೂಸ್ ಮಾಡುತ್ತೆ ಅಂತ ಒಂದು ಇತ್ತೀಚಿನ ಸರ್ಚ್ ಗಳಲ್ಲಿ ಗೊತ್ತಾಗುತ್ತೆ, ರಿಸರ್ಚ್ ಮಾಡಿದ್ದಾರೆ. ಹೆಣ್ಮಕ್ಳು ಡೇಟ್ಸ್ ತಿಂದಿರುವ ಹೆಣ್ಮಕ್ಳಲ್ಲಿ ನಾರ್ಮಲ್ ಡೆಲಿವರಿಯ ಸಂಖ್ಯೆ ಜಾಸ್ತಿ. ಡೇಟ್ಸ್ ಕಡಿಮೆ ತಿಂದಿರೋ ಹೆಣ್ಮಕ್ಳಲ್ಲಿ ನಾರ್ಮಲ್ ಡೆಲಿವರಿಯ ಒಂದು ಇದು ಬಂದು ಪ್ರಮಾಣ ಬಂದು ಕಡಿಮೆ ಅಂತ ಹೇಳಲಾಗಿದೆ. ಅಂದ್ರೆ ನಾರ್ಮಲ್ ಡೆಲಿವರಿ ಬಂದು ಡೇಟ್ಸ್ ತಿಂದಿರುವ ಹೆಣ್ಮಕ್ಳಲ್ಲಿ ಪ್ರಮಾಣ ಜಾಸ್ತಿ. ಯಾಕೆ ಅಂದ್ರೆ ಸರ್ವಿಕ್ಸ್ ಲೂಸ್ ಆಗುತ್ತೆ, ಮಗು ಡೌನ್ ಬಂದಾಗ ಪುಷ್ ಮಾಡುವಾಗ ಮಗು ಹೊರಗಡೆ ಬೇಗ ಬರುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ವಿಷಯವನ್ನ ಹೇಳಲಾಗಿದೆ. ಮತ್ತೆ ಒಂದು ಒಳ್ಳೆ ಐರನ್ ಕಂಟೆಂಟ್ ಅನ್ನ ವೃದ್ಧಿ ಮಾಡುತ್ತೆ. ಒಟ್ನಲ್ಲಿ ಡೇಟ್ಸ್ ಚೆನ್ನಾಗಿ ತಿಂದಿರೋ ಹೆಣ್ಮಕ್ಳಲ್ಲಿ ನಾರ್ಮಲ್ ಡೆಲಿವರಿ ಪ್ರಮಾಣ ಜಾಸ್ತಿ. ಅಲ್ಲಿಗೆ ಡೇಟ್ಸ್ ತಿಂದಿಲ್ಲ ಅಂದ್ರೆ ನಾರ್ಮಲ್ ಡೆಲಿವರಿ ಆಗಲ್ವಾ ಅಂದ್ರೆ ಆ ರೀತಿ ಇಲ್ಲ. ನಾನು ಬಂದು ನಿಮಗೆ ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳ್ತೀರ. ರಿಸರ್ಚ್ ಪ್ರಕಾರ ನಾರ್ಮಲ್ ಡೆಲಿವರಿ ರೇಟ್ ಬಂದು ಇದರಲ್ಲಿ ಜಾಸ್ತಿ ಇದೆ ಅಂತ ಗೊತ್ತಾಗಿದೆ. ಹಾಗಾಗಿ ಡೇಟ್ಸ್ ದಿವಸಕ್ಕೆ ಒಂದು 7-8 ಡೇಟ್ಸ್ಗಳನ್ನ ತಗೊಳ್ಳಿ. ಸೊ ಒಂದು ಮೆತ್ತಗಿರುವಂತಹ ಡೇಟ್ಸ್, ತುಂಬಾ ಜನ ಒಣ ಖರ್ಜೂರನ ಅಂತ ಕೇಳ್ತೀರಾ, ಇಲ್ಲ ಮೆತ್ತಗಿರುತ್ತಲ್ಲ ಹಣ್ಣು, ಅದನ್ನ ತಿಂತ ಬರೋದು ಒಳ್ಳೇದು, ತುಂಬಾನೇ ಒಳ್ಳೇದು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಫ್ಟರ್ ತಗೊಳ್ಳಿ, ಇಲ್ಲಾಂದ್ರೆ ಈವ್ನಿಂಗ್ ಸ್ನಾಕ್ಸ್ ಟೈಮಲ್ಲಿ ನೀವು ತಗೋಬಹುದು ಇದನ್ನ. ಸೊ ಐರನ್ ಕಂಟೆಂಟ್ ಜಾಸ್ತಿ ಆಗೋದ್ರ ಜೊತೆಗೆ ನಿಮಗೆ ರಕ್ತ ವೃದ್ಧಿ ಆಗೋದ್ರ ಜೊತೆಗೆ ಇದರಲ್ಲೂ ಕೂಡ ಹೇರಳವಾದಂಥ ವಿಷಯ ಅಡಗಿದೆ. ಇದು ನಿಮಗೆ ಡೆಲಿವರಿ ಎಂಡಿಂಗ್ ಅಲ್ಲಿ ಒಂದು ಎನರ್ಜಿಯನ್ನು ಬಂದು ಬೂಸ್ಟ್ ಮಾಡುತ್ತೆ. ಒಂದು ಒಳ್ಳೆ ಎನರ್ಜಿ ಬೂಸ್ಟ್ ಆಗೋದ್ರಲ್ಲಿ ಒಂದು ಸೂಪರ್ ಫುಡ್. ಸೊ 3ನೇ ವಿಷಯ ಏನಪ್ಪಾ ಅಂತಂದ್ರೆ ಎಣ್ಣೆ ಸ್ನಾನ. ಡೈಲಿ ಹೇಗೂ ಸ್ನಾನ ಮಾಡ್ತೀರಾ, ಡೈಲಿ ನಾರ್ಮಲ್ ಬಾತ್ ಮಾಡ್ಕೊಳ್ತೀರಲ್ಲ, ವಾರದಲ್ಲಿ ಒಂದು 2-3 ಸಲ ಎಣ್ಣೆ ಸ್ನಾನ. ಎಣ್ಣೆಯನ್ನು ಸೊಂಟಕ್ಕೆ ಬಳ್ಕೊಳ್ಳೋದು, ಹೊಟ್ಟೆ ಮೇಲೆ ಮಸಾಜ್ ಮಾಡ್ಕೊಳ್ಳೋದು ಲೈಟಾಗಿ, ಪೆಲ್ವಿಕ್ ಏರಿಯಾದಲ್ಲಿ, ನೆಕ್ಸ್ಟ್ ನಿಮ್ಮ ಹಿಂದಿನ ಬ್ಯಾಕ್ ಸೈಡಲ್ಲಿ ಮತ್ತು ವಜೈನಲ್ ಏರಿಯಾ ಎಲ್ಲ ಎಣ್ಣೆನ ಮಸಾಜ್ ಮಾಡಿ, ಬೆನ್ನಿಗೆಲ್ಲ ಎಣ್ಣೆನ ಮಸಾಜ್ ಮಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು, ಒಂದು 10-15 ನಿಮಿಷ ಅದನ್ನು ಊರಕ್ಕೆ ಬಿಟ್ಟು ಬಿಸಿನೀರಲ್ಲಿ ಸ್ನಾನ ಮಾಡುವಾಗ ಹೊಟ್ಟೆ ಮೇಲೆ ಬಿಸಿ ನೀರನ್ನು ಹಟ್ಕೋಬಾರ್ದು. ನಾರ್ಮಲ್ ಆಗಿ ಮೈಗೆ ಬಿಸಿ ನೀರನ್ನು ಹಟ್ಕೊಳ್ಳುವಾಗ ಖಂಡಿತವಾಗ್ಲೂ ನಿಮಗೆ ಬಂದು ಒಂದು ಒಳ್ಳೆ ಹೈ ಎನರ್ಜಿ ಇರುತ್ತೆ. ನೆಕ್ಸ್ಟ್
ನೆಕ್ಸ್ಟು ಮೈಯೆಲ್ಲನೂ ಒಂಥರ ಕೈಕಾಲು ನೋವೆಲ್ಲ ಕಡಿಮೆ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಡೌನ್ ಪ್ಲೇಸಲ್ಲಿ ಚೆನ್ನಾಗಾಗುತ್ತೆ. ನಾರ್ಮಲ್ ಡೆಲಿವರಿಗೆ ಇದು ಕೂಡ ಒನ್ ಆಫ್ ದ ರೀಸನ್. ಕೇರಳದ ಮಹಿಳೆಯರು ಜಾಸ್ತಿ ನುಗ್ಗೆ ಸೊಪ್ಪು ಮತ್ತು ಎಣ್ಣೆ ಸ್ನಾನ ಮಾಡ್ತಾರೆ. ಸೊ ಇದು ಬಂದು ನಾನು ಅದಕ್ಕೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಸೇರಿಸಿರೋದು. ಸೊ ಅವ್ರಿಗೆಲ್ಲ ಜಾಸ್ತಿ ನಾರ್ಮಲ್ ಡೆಲಿವರಿ ಯಾಕಾಗುತ್ತೆ ಅಂದರೆ ಅವ್ರು ಜಾಸ್ತಿ ಎನರ್ಜೆಟಿಕ್ ಫುಡ್ಗಳ ಕಡೆ ಗಮನ ಕೊಡ್ತಾರೆ, ಜಾಸ್ತಿ ಅನ್ನ ತಿನ್ನೋದು, ಜಾಸ್ತಿ ಹೆವಿಯಾದಂಥ ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ ಕಡೆ ಎಲ್ಲ ಗಮನ ಕೊಡಲ್ಲ. ಅವ್ರು ಗುಡ್ ಫ್ಯಾಟ್ಸ್ ಮೇಯ್ನಾಗಿ ಫಿಶು ಅಂಥವು ತಿನ್ನೋದು, ಮತ್ತು ನುಗ್ಗೆ ಸೊಪ್ಪು ತಿನ್ನೋದು, ಮತ್ತು ಏನಂತಂದರೆ ಸೊಪ್ಪಿನ ಅಂಶಗಳು ಜಾಸ್ತಿ ಇರುತ್ತೆ ಅವ್ರ ಊಟದಲ್ಲಿ, ಹಣ್ಣು ಜಾಸ್ತಿ ಇರುತ್ತೆ, ಎಣ್ಣೆ ಸ್ನಾನ ಜಾಸ್ತಿ ಇರುತ್ತೆ, ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದೊಳ್ತಾರೆ, ವಾಕಿಂಗ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ನಾರ್ಮಲ್ ಆಗುತ್ತೆ. ಅದಕ್ಕೆ ಅವರ ಒಂದು ಫಾಲೋ ಟಿಪ್ಸಲ್ಲಿ ನಾನು ಬಂದು ಒಂದು ಸ್ವಲ್ಪ ನಿಮ್ಗೆ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು 4ನೇದು ಏನಪ್ಪ ಅಂತಂದರೆ ವಾಕಿಂಗ್. ಡೈಲಿ ವಾಕಿಂಗ್ ಹೋಗೋದು ಮುಖ್ಯ. ಇದು ಬಂದು ನಿಮಗೆ ಬೇಬಿಯ ಡೌನ್ ಪೊಸಿಷನ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ, ಬೇಬಿ ಬಂದು ಪೊಸಿಷನ್ ಬರೋದಕ್ಕೆ ಸರಿ ಆಗುತ್ತೆ, ಪೆಲ್ವಿಕ್ ಏರಿಯಾ ಎಲ್ಲ ಲೂಸನ್ ಆಗೋದಕ್ಕೆ ಸರಿ ಆಗುತ್ತೆ. ನಿಮಗೆ ವಾಕಿಂಗ್ ಬಂದು ಮಗು ಡೌನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಪೊಸಿಷನ್ ಸರಿ ಇಲ್ಲ ಅಂದರೆ ಅದು ಸರಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಒಳ್ಳೆಯ ಆಕ್ಸಿಜನ್ ನಿಮ್ಗೆ ಸಿಗುತ್ತೆ, ಬಾಡಿಗೆಲ್ಲ ಒಂದು ಒಳ್ಳೆಯ ಸ್ಪಿರಿಟ್ ಇರುತ್ತೆ. ನೀವು ಓಡಾಡ್ಕೊಂಡು ಬಂದರೆ ಅಷ್ಟು ಎನರ್ಜೆಟಿಕ್ಕಾಗಿ ನೀವು ಫೀಲ್ ಮಾಡ್ತೀರಾ. ಸೊ ಅದನ್ನು ಕೂಡ ಮಾಡ್ಕೊಳ್ಳಿ. 5ನೇದು ಬ್ರೀದಿಂಗ್ ಎಕ್ಸಸೈಸು. ಮೇಯ್ನಾಗಿ ಬಂದು ಬ್ರೀದಿಂಗ್ ಎಕ್ಸಸೈಸಲ್ಲಿ ನಿಮಗೆ ಒಂದು ಒಳ್ಳೆ ಆಕ್ಸಿಜನ್ ಸಿಗುತ್ತೆ, ಆರ್ಗನ್ ಡೆವಲಪ್ಮೆಂಟ್ಗೆ ಮಗುಗೆ ಹೆಲ್ಪ್ ಆಗುತ್ತೆ, ಮಗುಗೆಲ್ಲ ಆಕ್ಸಿಜನ್ ಹೋಗಿ ಸೇರುತ್ತೆ, ನಿಮಗೂ ಕಾಮ್ ಆಗ್ತೀರಾ, ಮೈಂಡ್ ಬಂದು ಕಾಮ್ ಆಗುತ್ತೆ ನಿಮಗೆ. ಸೊ ಸ್ಟ್ರೆಸ್ ಎಲ್ಲನೂ ಒಂಚೂರು ರಿಲೀವ್ ಆಗುತ್ತೆ. 1ನೇದು ನುಗ್ಗೆ ಸೊಪ್ಪು, 2ನೇದು ಬಂದು ಖರ್ಜೂರ ತೊಗೊಳ್ಳೋದು, 3ನೇದು ಎಣ್ಣೆ ಸ್ನಾನ, 4ನೇದು ವಾಕಿಂಗು, 5ನೇದು ಬ್ರೀದಿಂಗ್ ಎಕ್ಸಸೈಸ್. ಸೊ ಎಷ್ಟು 5 ವಿಷಯಗಳನ್ನು ಕಂಪಲ್ಸರಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ನಾರ್ಮಲ್ ಡೆಲಿವರಿ ಆಗೋದ್ರ ಜೊತೆಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಕೆಲವರಿಗೆ ನಾರ್ಮಲ್ ಡೆಲಿವರಿ ಆದಮೇಲೆ ಮಗು ಹೊರಗೆ ಬಂದಮೇಲೆ ತುಂಬ ವೀಕ್ ಆಗ್ತೀರಾ, ತುಂಬ ಸುಸ್ತಾಗ್ತೀರಾ, ಅಂಥವೆಲ್ಲ ಆಗಲ್ಲ, ತುಂಬ ಎನರ್ಜೆಟಿಕ್ ಆಗಿ ನೀವು ಫೀಲ್ ಮಾಡ್ತೀರಾ. ಸೊ ಓಕೆ ಫ್ರೆಂಡ್ಸ್, ನಿಜವಾಗ್ಲೂ ಕರೆಕ್ಟಾಗಿರುವಂಥ ವಿಷಯಗಳನ್ನು ಹೇಳಿದ್ದೀನಿ, ಇದನ್ನು ಫಾಲೋ ಮಾಡ್ಕೊಳ್ಳಿ. ತುಂಬ ಜನ ನನಗೆ ಕಮೆಂಟಲ್ಲಿ ತಿಳಿಸಿದ್ದೀರಾ, ನಾನು ಇದನ್ನೆಲ್ಲ ಫಾಲೋ ಮಾಡಿ ನನಗೆ ನಾರ್ಮಲ್ ಡೆಲಿವರಿ ಆಗಿದೆ ಅನ್ನೋದನ್ನೆಲ್ಲ ನನಗೆ ಹೇಳಿದ್ದೀರಾ. ಸೊ ಅದಕ್ಕೋಸ್ಕರನೇ ಇನ್ನೊಂದು ವಿಡಿಯೋ ಇರಲಿ ಅಂತ ಹೇಳಿ ನಾನು ಪೋಸ್ಟ್ ಮಾಡ್ತಿದ್ದೀನಿ. ಸೊ ಫಾಲೋ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಇದು ನಿಮಗೆ ಒಂದು ಯೂಸ್ಫುಲ್ ಆಗೇ ಇರುತ್ತೆ. ಖಂಡಿತವಾಗ್ಲೂ ಇದು ಯೂಸ್ ಮಾಡಿಕೊಂಡ್ರೆ ನಿಮಗೆ ಡೆಲಿವರಿ ಟೈಮಲ್ಲಿ ಇದು ಯಾಕೆ ಅನ್ನೋದು ಅರ್ಥ ಆಗುತ್ತೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.